ಸುಸ್ವಾಗತ ಮೀಡಿಯರ್ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿ ಗಾಯ್ಸ್. ನಮ್ಮ ಮಾಯಿ ನನಗೆ ಮದ್ವೆಗೆ ಹೋಗಲತ್ತಳ್ರಿ. ನಮ್ಮ ಮಾಯಿ ಅಂದ್ರೆ ಇಕ್ಕಿನೇ ನಮ್ಮ ಮಮ್ಮಿ ಅವ್ವ. ಹಾಗೆ ಮದುವೆ ಮುಗಿಸ್ಕೊಂಡು ನಮ್ಮ ಮಮ್ಮಿ ಗೋಲಿ ತರವ್ವ ಏಮ್ಮ ಮತ್ತೆಂತ ತರದ ಬ್ಯಾಂಕಿಗೆ ಹೋಗೋದು ಸ್ವಲ್ಪ ಮುಗಿಸ್ಕೊಂಡು ಮನೆಗೆ ಬರ್ಲಕ್ಕೆ ಆಯ್ತು 10 ಆಯ್ತದ. ಫಲವೇಗಾದ್ರೆ ರೇಷನ್ ಕಾರ್ಡ್ದು ಮಾಡಿಸೋದ ರೀ. ಮತ್ತು ಅದಕ್ಕೊಂದ್ಸಲ ಹೋಗೋದ ಏನಾಗಲ್ಲ ಮಮ್ಮಿನ ಆಗ್ತಾಳೆ ಹೊಲೆ ಮಮ್ಮಿ ಹೋಯ್ತಾ ಲಗ್ನದ ಮುಗಿಸ್ಕೊಂಬರ್ತೆ ಜನಗಳು ಹೋಯ್ತಾ ಮಮ್ಮಿ ಗಿಫ್ಟ್ ಕೊಡೋದು ನಾಳೆಗೆ ಬಾಡಕಿ. ಏಯ್ ಸುನೀತಾ ಕೈ ಮಾಡಿ ಹೇಳು 2 ಲಕ್ಷ ಶುರು ಮಾಡೋಳಪ್ಪ. ಎಮೋಷ್ನಲ್ ಆಯ್ತಳ್ರಿ ಆಕಿ. ನನಗೆ ಹಿಂಗೈತಲ್ಲ ಅಂಬ ಟೆನ್ಷನ್ ಇರ್ತಾಳೆ ಮಮ್ಮಿ. ನನ್ನ ಗಾಡಿಯಾಗ ಎಣ್ಣೆ ಆಗ್ಯದ. ನಮ್ಮ ಹೊರ ಪೆಟ್ರೋಲ್ ಬಂಕ್ ಇಲ್ರಿ, ಅದಕ್ಕೆ ಏನದ ಅಂದ್ರೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದೆ. ತೆಂಗಿ ಬಂದು ಫ್ರೀ ಕೊಡ್ತಾಳೆ ಅಂತ ತೆಂಗಿ ಕೆಳಗೆ ಸೋರ್ಲತ್ತದ. 1/2 ಲೀಟ್ರ್ ಮ್ಯಾಗ 1/2 ಲೀಟ್ರ್ ಕೆಳಗೆ ತೆಂಗಿ. ಹಿಂಗಾದ್ರೆ ಹೆಂಗೆ ಬಿಸ್ನೆಸ್ಸು ನೋಡ್ರಿ. ಹಾಂ ತೆಂಗಿ ಏನು ಥೋಡೆ ಕಮ್ಮಿ ಇದ್ದಲ್ಲ ತೆಂಗಿ. ಬಾಟಲ್ ಬಿ ಡೊಗ್ ಬಿದ್ದಕ್ಕೆ ಅಕ್ಕಿಲಿ ಬಾಟಲ್ ಡೊಗ್ ಎಣ್ಣೆ ಹಿಡ್ಕೊಂಬರ್ತೇನೆ. ತೋರಿಸ್ತಿ ಹಿಡೀನಿ ನಂಗೆ ಎಣ್ಣೆ ಹಿಡ್ಕೊಂಬಂದು ಹಿಡೀನಿ ಹೇಳ್ತೇನೆ. ಪಕಡ ಹುಡ್ಕ ಇರ್ಲಿ ಬಿಡ್ರಿ ಇರ್ಲಿ. ನಮ್ಮ ಊರಾಗ ಇಂಥವೆಲ್ಲ ಕಟ್ಬಿಟ್ಟು ತಂದೇವ ನೋಡ್ರಿ. ಪ್ಲೇ ಹಂಗಿರಲ್ರಿ. ಇಟ್ಟು ಎಣ್ಣೆ ಕಮ್ಮಿ ಕೊಡೋಳಿ ತೆಂಗಿ, ಅದಕ್ಕೆ 5 ರೂಪಾಯಿ ಕಮ್ಮಿ ಕೊಡ್ತೀವಿ ತೆಂಗಿ. ಖರೇವಿ ನಮ್ಮ ಗಾಡ್ಯಾಗ ಎಣ್ಣೆ, ಅದಕ್ಕೆ ನಮ್ಮ ಗಾಡಿ ಇಲ್ಲ ಹಚ್ಚಿ ಕಲ್ಲಪ್ಪನ ಗಾಡಿ ಹೋಯ್ದಿದೆ. ಗಾಡಿಯಾಗ ಎಣ್ಣೆ ತಂದೆ 1/2 ಲೀಟ್ರು. ಊರಾಗ ಈಸ್ ಮಂದಿ ಖಾಲಿ ಹಾರ ನೋಡ್ರಿ. ಕಲ್ಲಪ್ಪನ ಗಾಡಿ ಒಯ್ದ ಸಲ ಫೋನ್ ಹಚ್ಚಿ 2 ಸಲ ಹಚ್ಚಿದೆ 3 ಸಲ ಹಚ್ಚಿದೆ. ಬಂದಿದ್ದೇವ್ರಿ ಲಗ್ನ ಮಾಡ್ಲಾಕ. ಏ ಭೀಮೆ ಏನ ಗಾಡಿ ಮ್ಯಾಗ ಕರ್ಕೊಂಬಂದಾರ? ನೀಗ ಕರ್ಕೊಂಬಂದಾರ? ಮತ್ತು ಕರ್ಕೊಂಬಂದ್ರೆ ಒಂದು ಥ್ಯಾಂಕ್ಸ್ ಹೇಳೋದ ಹಂಗೆ ಹೋಗೋದು? ಎಷ್ಟನೇದಿ? ಯಾವ ಪೇಪರ್ ಇತ್ತು? ಇಂಗ್ಲೀಷ್ 2ನೇ ಪಾಠ. ಏನು ಹೆಸರಿಂದ? ನೀವು ಉದ್ದಾರ ಇದ್ರಿ ನೀವೇನ್ರ ಈಗಡ್ತ. ಇವತ್ತು 10th ಎಕ್ಸಾಮ್ ಅವ ರೀ. ಇವತ್ತು 10th ಇಂಗ್ಲೀಷ್ ಪೇಪರ್ ಅದಂತ. ನೀವು ಒಂದು ಕ್ವಶನ್ ಕೇಳ್ತೆ. ಏನದ ಇದು? ಇಂಗ್ಲೀಷ್ ಅದೇನು? ಕ್ವಶನ್ ಕೇಳ್ತೆ ಇದ್ರು ಇದ್ರೊಳಗೆ ಏನದ ಆನ್ಸರ್ ಹೇಳು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ ಸೈಲೇಬಲ್? ಕ್ಲೀನಿಂಗ್, ಕ್ಲಿಯರ್, ಕಾಮ್, ಕ್ಲೀನರ್. ಏನದ? ಉದ್ದಾರ ಆಯ್ತು ಪರ್ಗಳು. ಇವು ಸುಮ್ಮನೆ ಸಾಲಿ ಬಿಡಿಸಿ ಮನೆಗೆ ಕೊಡಿಸ್ಬೇಕ್ರಿ. ಇವು ಹೆಂಗಸದಾಗ ಎಲ್ಲರ ಟಪ್ಪ ಲಗ್ನ ಮಾಡಿ ಕೊಡ್ತೀರಿ. ನೀವು ಟಪ್ಪ ಅಂತ ಲಕ್ಕಣ ಮಕ್ಕಳ್ರ ಹಿಡಿತೀರಿ. ಬಂದೇವ್ರಿ ಬೈಕ್ ಮೇಲೆ ಅಲ್ಲಿಂದ ಇಲ್ಲಿ ಬಿಸ್ಲಾಗ. ಮ್ಯಾರೇಜ್ ಅದ ಅಂತ ನಮ್ಮ ಊರ್ದವ್ರದ್ದು ಹೋಗ್ಬೇಕಲ್ರಿ ಮುಂದೆ. ನಮ್ಮ ಮ್ಯಾರೇಜ್ ಬರ್ತಾರೆ, ನಮ್ಮ ಊರ್ದವ್ರ ಮ್ಯಾರೇಜ್ ಬಂದಾರ. ಅದಾಗ ಬರ್ತಿರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಗಳು ಎಲ್ಲಕ್ಕ. ನಮ್ಮ ಗಣೇಶ್ ಅವರು ನಮ್ಮದು ಕಷ್ಟ ನೋಡಿ ಬಿಸ್ಲಾಗ ಬಂದೆ ಅಂತ ತಿಳ್ಕೊಂಡು ಹಾಕೋರೆ. ನಮ್ಮ ದೋಸ್ತರ ರೀ, ಇವ್ರು ದೋಸ್ತರು ರೀ. ನಮ್ಮ ಕೂಡಿಸ್ಲತ್ತಾರ ರೀ, ರೊಕ್ಕ ಖರ್ಚು ಮಾಡಿ ಬಂದ್ರ. ಪ್ಯಾಂಟ್ ಮ್ಯಾಗ ಹಾಕೊಂಡು ನೋಡ್ರಿ ಅವ. ಯಾಕೋ ಹುಡ್ಗನ ಮ್ಯಾಗ ಪ್ಯಾಂಟ್. ಇನ್ನೊಂದು ಅಭಿಮಾನ ಅಂತ ನೋಡ್ರಿ. ಇವರು ಡೈಲಾಗ್ ಹೊಡಿತಾರ ನೋಡಿ. ಹೆಂಗೆ ಡೈಲಾಗ್ ಹೊಡಿತಾರೆ ಆಮ್ಲೆಸ್ ಇರ್ತದೆ ವೈಟು ಬ್ಯಾಡ ಬಟ್ಟ ನಮ್ಮ ಗೋಲ್ಡನ್ ಲೋಕಿ ಸಂಗತ್ ಫೈಟ್. ಊಟ ಮಾಡ್ಲತ್ತಾರ ನೋಡ್ರಿ ಇವರು. ಮಿಕ್ಸ್ ಆಗ್ಯಾವ. ಪುಂಡಿ ಪಲ್ಯ ಮೊಸರು ಖಾರ ಬಂದು ಎಲ್ಲ ಮಿಕ್ಸ್ ಆಗ್ಯಾವ್ರಿ. ಇವು ಲಗ್ನಕ್ಕೆ ಬಂದಿದ್ದೆವು. ಲಗ್ನಕ್ಕೆ ಬಂದು ಸ್ಟೇಜ್ ಮೇಲೆ ಹೋಗಂದ್ರೆ ಯಾರು ಬ್ಯಾಡ ಅಲ್ದಾರ. ಇನ್ನ ಊಟ ಮಾಡ್ತಾನೆ ಫಸ್ಟ್. ಊಟ ಮಾಡಿದ್ಮೇಲೆ ಸ್ಟೇಜ್ ಅಂತ. ಎಲ್ಲ ಸ್ಟೇಜ್ ಇಲ್ಲ ಏನಿಲ್ಲ. ಅವ್ರ ನಮ್ದು ಸಂಗಡಿಗಾರ ಅಮರನ್ ದೋಸ್ತರು ಸಿಕ್ಕಿ ನೋಡ್ರಿ ಕೈಲಿ. ನಾಗ ಲಗ್ನ ಹೇಳಿ ನಿಮ್ಗೆ ನಮಗೆ ಹೇಳಿಲ್ಲ. ಇದರಿಂದ ಹೋಗ್ಯಾನ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ನಮ್ಮ ಊರ್ದು ಒಂದು ಹಿರಿಮೆ ಹುಮನಾಬಾದ್ ವೀರಭದ್ರೇಶ್ವರ್ ನೋಡ್ರಿ. ಸೊ ದೇವರ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕ್ರಿ. ಮೆಡಿಸಿನ್ ತರದ ಸ್ವಲ್ಪ ಟಯರ್ಡ್ ಫೀಲ್ ಆಗ್ಲತ್ತದ. ಬಿಸಿಲು ಹೊಡೆದು ಮುಖ ಕರ್ರಗೈತೆ ಅಂತ ಟೆನ್ಷನ್ ರೀ ನನಗೆ. ನೋಡ್ರಿ ಇದಿಷ್ಟು ಟ್ಯಾಬ್ಲೆಟ್ಸ್ ಬಿಲ್ ಅದು
854 10% ಡಿಸ್ಕೌಂಟ್ ಆಗಿದೆ. ಇವತ್ತು ಇವಿಷ್ಟು ಗೋಲಿ ಇದಿಷ್ಟು ನಮ್ಮ ಗೋಲಿಗಳದಾಗ ರೊಕ್ಕ ನಡೆದವ್ರಿ ಅದು ಬಾ ಹಾಡೋ ಸಾಂಗ್ ಹೆಸರು ಪ್ರೀತಿ ಮಾಡೋರೆಲ್ಲ ಒಳ್ಳೆಯವ್ರೆ ಅಂತ ಯೂಟ್ಯೂಬಲ್ಲಿ ಡಿ ಪಿ ಮ್ಯೂಸಿಕ್ ಕನ್ನಡ ಅಂತಿದೆ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡೋಣ ಪ್ಲೀಸ್. ಹಾಕಿ ಸಾಂಗ್ ರಿಲೀಸ್ ಮಾಡ್ಯಾರ್ರಿ. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರಿಂದ ರೀ ಡಿ ಪಿ ಮ್ಯೂಸಿಕ್ ಕನ್ನಡ ಅಂತ ಇದೆ. ಡಿ ಪಿ ಮ್ಯೂಸಿಕ್ ಕನ್ನಡ ಇದರ ಲ್ಯಾಂಗ್ವೇಜ್ ಮಾತಾಡ್ರಿ ಹಂಗೆ. ಡಿ ಪಿ ಮ್ಯೂಸಿಕ್ ಕನ್ನಡ ಚಾನಲ್ ಅಂತ ಅದ ರೀ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ. ಸಪೋರ್ಟ್ ಮಾಡ್ಬೇಕು, ಆದಷ್ಟು ಬೇಗ ಬೆಳೆಸ್ಬೇಕಂತ ಕೇಳ್ಕೊತಿದ್ದೀನಿ. ನಿಮ್ ಚಿರಋಣಿ ಆಗಿರ್ತೀನಿ. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋದಾಗ ಇವ್ರಿಗೆ ತೊಗೊಂಡಿದ್ರಿ ನಾ ಅದೇನೋ ತತ್ತಿ ಹೊಡೆದ್ರ ಎಗ್ ಹಾರಿಜಾಂಟಲ್ ಹೊಡೆದ್ರಾಗ ಬಟ್ ಹೊಡೆದಿರಿ ಅವರು ಕೈ ಬಿರ್ಸಾಗ್ಯಾವ. ಹೊಡೆದಿರಿ ಅದೇ ಹಿಂಗೆ ಕೈ ಬಿರ್ಸಿದ್ವಿ ಮೊದಲು. ಈಗೆಲ್ಲ ವೀಕ್ ಹಾಡ ಮಾಡಿ ಬಿಸಿ ಆಗ್ಯಾರಲ್ರಿ. ಸಾಂಗ್ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ಯಾರ ಡಿ ಪಿ ಕನ್ನಡ ಮ್ಯೂಸಿಕ್. ಒಳಗೆ ಬಿಟ್ಟಾರ ಅಂತ ಹೋಗಿ ನೋಡ್ರಿ ಒಂದ್ಸಲ. ನೋಡ್ರಿ ನೀವು ಭೀ ನಾ ಎಲ್ಲ ಹೊಡೆದ್ರಿ, ನೀವು ಹೊಡಿಸಿರಲ್ಲ ಅಂದ್ರೆ. ಇದು ಅಂಕಲ್ ನನ್ನ ಜೊತೆ ಯಾವ್ದು ಮಾತಾಡ್ಲತ್ತಾರಿ ಅಂದ್ರೆ ಲಾಸ್ಟ್ ಟೈಮಲ್ಲಿ ಶಾಪ್ ತೊಗೊಂಡು ಬಟ್ಟೆ ಶಾಪ್ ಹಾಕ್ಬೇಕಂದಿದೆ. ಪೇಂಟ್ ಹೊಡೆದ್ರಿ, ಪೇಂಟ್ ಹೊಡ್ಸ್ರೆ ಫ್ಲೋರ್ನಾಗ ನೀರು ಬಂದು ಅಂದ್ರೆ ಲೈಕ್ ಹಸಿ ಹಿಡಿತಿಲ್ರಿ ಆ ರೀತಿ. ಅದು ಫ್ಲೇಕ್ ಎದ್ದಿತ್ರಿ ಬಣ್ಣ ಹಚ್ಚಿದ್ದು. ಹೊಸ ಅದು ರೂಮ್ ಕ್ಯಾನ್ಸಲ್ ಮಾಡಿ ಹೋಗಿದೆ. ಅದ್ರ ಮಾತಾಡ್ಲತ್ತಾರ ಪೇಂಟ್ ಕರೆಸಿರ ಒಬ್ಬರಿಗೆ ಪೇಂಟ್ ಹೊಡೋರಿ, ಅವರೇ ಕರೆಸಾರ, ಅವರೇ ಹೊಡೆದಾರ, ಅವರೇ ಬಣ್ಣ ತೊಗೊಂಡ್ರೆ ಅವರೇ ಮಾಡಿಟ್ರ. ಅದು ಬಿಡ್ರಿಗೆ ಅದಕ್ಕೆಲ್ಲ ಹೊಡ್ರಿ ಗೋಲಿ. ನಮ್ಮ ಮನೆ ಬರೋದು ಅಂತ ಭಾಳ ಲಾಸ್ ಆಗ್ಯಾವ. ಡ್ರೈ ಕ್ಲೀನ್ ಮಾಡ್ಕೊಡ್ಬೇಕು, ಸ್ವಲ್ಪ ತಲೆ ಬಿದ್ದಪ್ಲೆ ಆಗ್ಯದ ಬೆಳಿದು. ಈಗ ಹಾಕಿಂಗ್ ಆಗ್ಯದ ನೋಡ್ರಿ. ಇಲ್ಲ ನಿಮ್ಮ ಜೋ ಮಾಡ್ತೇವೆ ಹಾಕ್ತೇವೆ ಹಂಗೆ. ಇಟ್ಟು ಬಿಸ್ಲಾಗ ಮಾಡ್ಲತ್ತಿರಲ್ಲ ಸರ್ ಹೆಂಗೆ ಏನಾಗ್ಯದ ಕಲಿಕ ಅದೇನೋ ಕಲಿ ಬಿದ್ದು ಕೊಟ್ಟರೆ ಸೊರಬಲ್ಲಿ ಒಂದು ಪ್ಯಾಂಟು ಡ್ರೈ ಕ್ಲೀನಿಂಗು ಮಾಡಿಕೊಡ್ತಾರಂತ. ನಾಳೆ ಸಂಜೆ 6 ಆಗಿದ್ಮೇಲೆ ಬರ್ರಿ, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬರ್ರಿಲ್ಲ ಸರ್. ಏಕ್ ಪೈನಾಪಲ್ ಜ್ಯೂಸ್ ಅಣ್ಣ, ಜ್ಯೂಸ್ ಮಾರಾಪ್ಲೆ ಕಾಳದ್ದೀರಿ ಕುಂತಿನ್ರಿ. ಬಿಸಿಲು ಜಾಸ್ತಿ ಅದಲ್ರಿ, ಅದ್ರ ಸಂಬಂಧ ಇಲ್ಲಿ ಕುಂದು ಸ್ವಲ್ಪ ತಂಪ ರೆಸ್ಟ್ ಮಾಡ್ಲತ್ತೀನಿ. ನಾ ಒಂದು ರೀಲ್ಸ್ ಬಿಟ್ಟು ಅಪ್ಲೋಡ್ ಮಾಡ್ಬೇಕಲ್ಲತ್ತೀನಿ. ಯಾವುದಪ್ಪ ಅಂದ್ರೆ ಎಣ್ಣೆ ದಾನ ಮಾಡೋದು. ಎಲ್ಲರೂ ಅನ್ನ ರಕ್ತದಾನ ಮಾಡ್ತಾರೆ ರೀ. ಸೊ ನಾನು ಇವತ್ತು ಎಣ್ಣೆ ದಾನ ಮಾಡಬೇಕು ಅಂತ ತಿಳ್ಕೊಂಡು ಇನ್ಸ್ಟಾದ ರೀಲ್ಸ್ ಅಪ್ಲೋಡ್ ಮಾಡ್ಲತ್ತೀನಿ ರೀ. ಕರ್ನಾಟಕ ಬ್ಯಾಂಕಿಂದ ಸ್ವಿಫ್ಟ್ ಕೋಡ್ ತೊಗೊಳಕ್ಕೆ ಬಂದಿದ್ರಿ ನಾ. ಈ ಪೇಮೆಂಟ್ ಆ ಬ್ಯಾಂಕ್ ಕೆನರಾ ಬ್ಯಾಂಕಿಗೆ ಆಗಿರೋದಿಲ್ಲ. ಅದ್ರ ಸಂಬಂಧ ನಂಗೆ ಭಾಳ ಹೆಲ್ಪ್ ಮಾಡ್ರಿ ಒಳಗೆ. ಅಂದ್ರೆ ನನಗೆ ಭಾಳ ಜೋ ಮಾಡೋದು. ನಾನು ಸಬ್ಸ್ಕ್ರೈಬರ್ ನೋಡಿ ಒಳಗೆ ಕರ್ನಾಟಕ ಬ್ಯಾಂಕಿಂದ ಇದು ಈ ಕಡೆ ಸ್ವಿಫ್ಟ್ ಕೋಡ್ ಇದು ಬೇಕಾಗಿದ್ದರೆ ಸ್ವಿಫ್ಟ್ ಕೋಡ್ ತೊಗೊಂಡು ಸ್ಕ್ರೀನ್ಶಾಟ್ ಹೊಡ್ಕೋರಿ. ಬ್ಯಾಂಕಿಗೆ ಬರ್ಲಕ್ಕೆ ಹೋಗೋದು. ಖುಷಿದಾಗ ನಾನು ಗೋಲಿ ಇಲ್ಲೇ ಬಿಟ್ಟು ಹೋಗಿದ್ದೆ. ಹತ್ತಿಕಾಯ್ದು ಒಂದು ಕಹಾವತ್ ಅದ, ಹೊಳೆಯಲ್ಲಿ ಹತ್ತಿಕಾಯಿ ಇಲ್ಲ ಅಂತ ತಗೋರಿ. ಹೊಳೆಯಲ್ಲಿ ಹತ್ತಿಕಾಯಿ ಇಲ್ಲ ಅಂತ, ತಪ್ಪಿಲ್ಲಿ ಹೆಣ್ಣಿಲ್ಲ ಅಂತ. ಕ್ಯಾರಿ ಬ್ಯಾಗ್ ನಮ್ಮಲ್ಲಿ ಭೀ ಕ್ಯಾರಿ ಬ್ಯಾಗ್ ತೊಗೊಂಡಿದ್ರಿ. ಈಗ ಎಮರ್ಜೆನ್ಸಿ ತಂದಿಲ್ಲ ನಮ್ಮ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ಬೇಕು. ಚೀನಾದಾಗ ಎಷ್ಟು ದುಡ್ಡು ಕಳ್ಸ್ಕೊಂಬಂದ ನೋಡ್ರಿ ಅವ. ಗಳಿಸಿದ ಸಂಬಂಧ ಏನಂದ್ರೆ ನಂದು ನನ್ನ ಹಣ್ಣಿಂದ ರೊಕ್ಕ ಭೀ ಅವನೇ ಹಾಕ್ಲತ್ತನ್ರಿ. 200 ರೂಪಾಯಿ. ಅದು ಫ್ರೆಂಡ್ಶಿಪ್ ಅಂತ. ಚೀನಾಕ್ಕೆ ಹೋದಂದ್ರೆ ನಂಗೆ ಇರೋದು ಒಳ್ಳೇದು, ಖರ್ಚಾರ ಕಮ್ಮಿ ಆಯಿತು. ಟಿಕೆಟ್ ರೊಕ್ಕ ಜಮಾಯಿಸ್ಕೊತೇನೆ, ಬರ್ತೆ. ರನ್ನಿ ಆಡಿ ಗೆಲ್ಲಿ. ನೀ ಎಷ್ಟು ಗೆದ್ದಿದ್ದೀರ ರಮ್ಮಿದಾಗ? ನಾವು ಹಾಕಿರಿ ಬಂದಿರೋರಿಗೆ ಎಟ್ ಭೀ ಹಾಕದೇ ಮಾಡಿರಿ. ನಾ ಏನು ಹೇಳಲ್ಲಪ್ಪ, ಏನಾರ ಮಾಡಿ ನೀವು ರಮ್ಮೀರ್ ಆಡ್ರಿ ಹಾಳ ಮಾಡಿದಾಗ ಬಿಡ್ರಿ. ದೊಡ್ಡ ಸೆಲೆಬ್ರಿಟಿಗಳೇ ಅದು ಸಪೋರ್ಟ್ ಮಾಡ್ತಾರೆ. ಕಿಚ್ಚ ಸುದೀಪ್ ಅಂತ, ಸಲ್ಮಾನ್ ಖಾನ್ ಅಂತ ಅಂತಂದ್ರೆ ಅದಕ್ಕೆಲ್ಲ ಪ್ರಮೋಟ್ ಮಾಡ್ಲತ್ತಾರ. ನಾವೇ ಮಾಡೋದು